ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾರು ಮನೆಯಿಂದ ದುಡ್ಡು ತಂದು ಹಾಕೋದಿಲ್ಲ. ಎಲ್ಲದೂ ಜನರ ತೆರಿಗೆಯೇ ಆಗಿರುತ್ತದೆ. ಆದರೆ ಸಿಗಂದೂರು ಸೇತುವೆ ವಿಚಾರ ಮಾತ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ನಿಮ್ಮಪ್ಪನ ಮನೆ ದುಡ್ಡು ತಂದಿಲ್ಲ ಎಂದು ಶಾಸಕ ಬೇಳೂರು ಪ್ರಶ್ನೆ ಮಾಡಿದ್ರೆ, ಯಾರು ಯಾರಪ್ಪನ ಮನೆ ದುಡ್ಡು ತಂದು ಹಾಕೋದಿಲ್ಲ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದ್ದಾರೆ. ಇಬ್ಬರು ಏನ್ ಮಾತಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಸರಿ, ಮೋದಿಜಿಯವರು ಬರೋಕಾಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ CM 2000 ಕೋಟಿಗೆ ಬರ್ತಾ ಇರಲಿಲ್ವಾ? ಅದೇ ಹಂಗೆ ಹೇಳ್ತೀರಿ ಸರ್ ನೀವು. ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿಗೆ ಹೋಗಬೇಕು, ಇದಕ್ಕೆ ಬರಲ್ಲ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ? CM ಅವರು ಕರಿಬೇಕಲ್ಲ ಇವರು ಕರೆಕ್ಟಾಗಿ. 3 ದಿವಸ ಮುಂಚೆ ಕೊಟ್ಟರೆ ನೀವು ಬಂದುಬಿಡ್ತೀರಾ? ಅವ್ರಿಗೆ ಇಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ. ಹೆಂಗೆ ಬರ್ತಾರೆ ಅವರು? ಒಂದು ವಾರದ ಮುಂಚೆ ಹೇಳಿದರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕ್ಕೊಂಡು ಇವರು ಇಂಥ ಕಾರ್ಯಕ್ರಮ ಬರ್ತಾರೆ. ಯಾಕೆ ನೀವು ರಾಜಕೀಯ ಮಾಡ್ತೀರಿ? ಏನು ಇವ್ರ ಅಪ್ಪನ ಮನೆಯಿಂದ ತಂದಿದ್ದಾರಾ? ಇವ್ರ ಅಪ್ಪನ ಮನೆಯಿಂದ ಏನಾರು ತಂದಿದ್ದಲ್ಲ. ಈ ರಾಜ್ಯದ ಟ್ಯಾಕ್ಸ್ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ. ಇದು ಜಾಗ ನಮ್ಮದು, ಇವ್ರ ಅಪ್ಪನ ಮನೆದ ಜಾಗ. ಇವ್ರು ಯಾರ ಅಪ್ಪನ ಮನೆದು ಅಲ್ಲಲ್ಲ. ಇವ್ರು ಯಾರ ಅಪ್ಪನ ಮನೆಯ ಜಾಗ, ಇವ್ರ ಅಪ್ಪನ ಮನೆಯ ದುಡ್ಡಾಗಿದ್ರೆ ನಮ್ಮನ್ನು ಕೇಳಬೇಡಿ. CM ಅವರು ಕರೆದೇ ಇರೋದು ಅವಮಾನ ಅಲ್ಲನ್ರಿ? ಯಾಕೆ ಕರೆಯಲ್ಲ ಇವರು? ಏನು ರಾಜ್ಯ ಸರ್ಕಾರ ಏನು ನಮಗೇನು ಇದು ಬೇಡವಾ ಇವರಿಗೆ? ನಾವು ಜಾಗ ಬಿಡಿಸ್ಕೊಡೋಕೆ ನಾವು ಬೇಕು. ಈಗ ನೋಡಿ, ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆಗೆ. ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ. ಈಗ ಹೈವೇ ಆದ ತಕ್ಷಣ ನಾವು ವಿರೋಧ ಹಾಕೋಬೇಕು. ಅದು ಯಾರು ಮಾಡೋರು? ನಾವು. ಇವ್ರು ಬರ್ತಾರಾ? ಇವ್ರು ಮೋದಿಜಿಯವ್ರು ಬರ್ತಾರಾ? ಗಡ್ಕರಿ ಅವ್ರು ಬರ್ತಾರಾ? ಯಾರೂ ಬರಲ್ಲ. ಇದು ರಾಜ್ಯ ಸರ್ಕಾರನ ತಗೊಂಡು ಹೋಗಬೇಕು. ಇಲ್ಲಿ ಏನಾಗಿದೆ, ಇವರು ಬೇಕಂತಲೇ ಮಾಡಿ 2000 ಕೋಟಿಯ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ. ಏನು 11ನೇ ತಾರೀಕು ಆದರೆ ಎಷ್ಟು? 13, 11, 12, 13, 14, 13 2 ದಿವಸಕ್ಕೆ ಆಗುತ್ತಾ? MP ಆಹ್ವಾನ ಕೊಟ್ಟರೆ ಆಗ್ಬಿಡ್ತದಾ? ಕೇಂದ್ರದ ಒಂದು ಇದರಲ್ಲಿ ಕಳಿಸ್ಬೇಕು ಅವರು. ಪ್ರೋಟೋಕಾಲ್ ಕಳಿಸ್ಬೇಕಲ್ರಿ. ನನಗೆ ಮನೆಗೆ ನನಗೆ 13ನೇ ತಾರೀಕು ಬಂದಿದೆ ನನಗೆ ಕಾರ್ಡು. ಅಂದರೆ ಅವ್ರು ಏನಾಗಿತ್ತು ಅಂದರೆ, ಮಾಡಬೇಕೋ ಬೇಡ ಸುಮ್ಮನೆ ನಮಗೆ ನಾಟಕ ಮಾತಾಡುವಾಗ ಅವ್ರಿಗೆ ಏನೇನು ಮಾತಾಡ್ತಾರಂತ ಅವ್ರಿಗೆ ಪ್ರಜ್ಞೆ ಇಲ್ಲ. ಇಬ್ರಿಗೆ ಯಾವುದೇ ವಿಷಯ ಮಾತಾಡ್ತಾರೆ. ಶರಾವತಿ ಸೇತುವೆಗೆ ತಾವು ಬಂದು ಸಹಕಾರ ಕೊಟ್ಟು ಮಾಡಬೇಕಾಗಿತ್ತು. ಇದು ಯಾರಿಂದ ಮಾಡಿದ್ದು? ಸರ್ಕಾರ ದುಡ್ಡಿಂದ ಮಾಡಿದ್ದು. ಮತ್ತು ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಇವ್ರು ಇಲ್ದಿದ್ರೆ ನಾನು ಅದೇ ಭಾಷೆಯಲ್ಲಿ ನನಗೆ ಮಾತಾಡೋಕ್ಕೆ ಬರುತ್ತೆ. ಕೆಲವು ಇವರೆಲ್ಲ ಇಲ್ಲದೆ ಹೋದರೆ ಅದನ್ನು ಮತ್ತೆ ಮಾತಾಡ್ತೀನಿ ಅದೇ ಭಾಷೆಯಲ್ಲಿ ಬೇಕಾದ್ರೆ. ಯಾರಪ್ಪನ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು ತಂದು ಹಾಕೋದಿಲ್ಲ. ಸರ್ಕಾರದ ದುಡ್ಡೇ ತಂದು ಹಾಕ್ಬೇಕು. ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ನವ್ರು? ಇಷ್ಟು ವರ್ಷ ಅಧಿಕಾರದಾಗಿದ್ರಲ್ಲ, ಯಾಕೆ ಯಡಿಯೂರಪ್ಪ ಬರ್ಬೇಕಾಯ್ತು? MP ಆಗಬೇಕಾಯ್ತು. ಅದಾದಮೇಲೆ ಫಾಲೋಅಪ್ ಮಾಡೋದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಬರಬೇಕಾಯ್ತು. ಅದಕ್ಕೇನು ಹೇಳ್ತಾರೆ? ಏನು ಹುಷಾರ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭಾಷೆ. ಏನೋ ಸೋಲು ಗೆಲುವು ಎಲ್ಲ ಇರ್ತದೆ ರಾಜಕೀಯದಲ್ಲಿ. ಮತ್ತು ಇವ್ರು ಯಾಕೆ ಸೋತಿದ್ರು? ಇವ್ರ ಅಕ್ಕ ಯಾಕೆ ಸೋತಿದ್ರು? ಸೋಲು ಗೆಲುವು ರಾಜಕೀಯದಲ್ಲಿ ಇರುತ್ತೆ. ತಿಮ್ಮಪ್ಪನವ್ರು ಯಾಕೆ ಸೋತಿದ್ರು? ಪಾಪ ಎಷ್ಟು ಕೆಲಸ ಮಾಡಿಲ್ಲ. ಈ ಥರ ಅಸಂಬದ್ಧವಾಗಿ ಮಾತಾಡೋದು ಬಿಡಬೇಕು. ಯಡಿಯೂರಪ್ಪನವ್ರ ಮಕ್ಕಳು ಮಾಡ್ತಾರೆ, ಅಣ್ಣ ತಮ್ಮ ಬಂದಲ್ಲಿ ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿದರು. ಇವ್ರು ಯಾಕಿಬ್ರು ಕಾಯ್ತಾ ಕೂತ್ಕೊಂಡಿದ್ರು ಅಲ್ಲಿ ದಿನ ಬೆಳಗ್ಗೆವರೆಗೆ? ಕೊನೆಯ ಕ್ಷಣಕ್ಕೆ ಏನು ಅವ್ರಿಗೆ ಕೀಳರಿಮೆ, ನಾವೇನು ಈ ಸೇತುವೆಗೆ ನಮ್ಮಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ. ಅಸಹಕಾರ ಎಷ್ಟರ ಮಟ್ಟಿಗಿತ್ತು ಈ ಶಾಸಕರದು ಅಂದರೆ, ಇಲ್ಲೊಂದು ಪ್ರಜಾವಾಣಿಗೆ ಬಂದಿದೆ. 1 ಫೆಬ್ರವರಿ 1ನೇ ತಾರೀಕು 2022ನೇ ಇಸ್ವಿಲಿ ಹೊಸ ದಿನಾಂಕದಲ್ಲೂ ಬಂದಿದೆ, ಬೇರೆ ಪೇಪರಿಗೆ ಬಂದಿದೆ. ನನ್ನ ಹತ್ರ ಇಷ್ಟು ಈಗ ಸದ್ಯಕ್ಕಿದೆ. ನೀರನ್ನು ಲಿಂಗನಮಕ್ಕಿ ಜಲಾಶಯ ಬರದು ಮಾಡ್ತಿದ್ದಾರೆ. ಕಳಸೊಳ್ಳಿ ಸೇತುವೆ ನಿರ್ಮಾಣ ನೆಪದಿಂದ ಜಲಾಶಯದ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಇದು ಅಂತ ಹೇಳಿದ್ದಾರೆ. ಸೇತುವೆ ಕಟ್ಟೋದಕ್ಕೆ ಸಹಕಾರ ಕೊಡ್ತಿದ್ದಾರೆ ಇಲ್ಲಿಯವರೆಲ್ಲ, ಈಗ ಅಧಿಕಾರದಲ್ಲಿದ್ದವರು ಅಂತ. ಹೇಗೆ ನೀರು ಎಲ್ಲಿ ಬಿಡೋದು? ನೀರನ್ನು ವಿದ್ಯುತ್ ಉತ್ಪತ್ತಿ ಮಾಡೋಕ್ಕೆ ಹೋಗ್ತಾ ಇದೆ. ನೀರು ಬಿಟ್ಟು ಸಹಕಾರ ಕೊಡ್ತಿದ್ದಾರೆ.